ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಭಾನುವಾರ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗಿ ನಾನು, ನಮ್ಮ ಯಜಮಾನ್ರು, ನಮ್ಮ ಅಕ್ಕ ಎಲ್ಲ ಹೋಗಿದ್ವಿ. ಅಲ್ಲಿ ನೋಡಿ ಒಂದು ಕ್ಯೂಟಾಗಿರೋ ಪಾಪ ಎಷ್ಟು ಚೆನ್ನಾಗಿದೆ ಅಂತ. ಅದು ಚೆರಿನ ತುಂಬಾ ಇಷ್ಟಪಡ್ತಿತ್ತು. ಚೆರಿ ಜೊತೆ ತುಂಬಾ ಚೆನ್ನಾಗಿ ಆಟಾಡ್ತಾಯಿದ್ದು. ನನಗೂ ತುಂಬ ಇಷ್ಟ ಆಯಿತು, ಎಷ್ಟು ಕ್ಯೂಟಾಗಿದ್ದಾಳೆ ಅಂತ. ಮಗುನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸಿ ಮುದ್ದಾಡಿ, ಚೆರಿ ನೋಡಿ ಎಷ್ಟು ಚೆನ್ನಾಗಿ ಆಟಾಡಿಸ್ತಾ ಇದ್ದಾನೆ. ಆ ಮಗು ಮುಖನೇ ನೋಡ್ತಿದ್ದಾನೆ ಅವನು. ಇನ್ನು ಈ ಫಂಕ್ಷನ್ ಬಂದು ನಮ್ಮ ಮನೆ ಪಕ್ಕದಲ್ಲಿರೋರ್ದು ಸ್ಯಾರಿ ಫಂಕ್ಷನ್ ಇತ್ತು, ಕರೆದಿದ್ರು, ಹಾಗಾಗಿ ಎಲ್ಲ ಬಂದಿದ್ವಿ. ಇಲ್ಲಿ ಮಗು ತುಂಬಾ ಇಷ್ಟ ಆಗೋಯಿತು. ಎಲ್ಲರಿಗೂ ಎತ್ಕೊಂಡು ಮುದ್ದಾಡ್ಕೊಂಡು, ಹಾಗೆ ನನ್ನ ಮಗಳು ಸ್ಟೇಜ್ ಮೇಲೆ ಹೋಗಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಖಾಲಿ ಇತ್ತಲ್ವ, ಕೂತ್ಕೊಂಡು ಫೋಟೋ ಹಿಡಿಸ್ಕೊಂಡ್ಲು. ಇನ್ನು ಸಂಜೆ ನಮ್ಮ ಅಕ್ಕನ ಮಗಳದು ಬೇಬಿ ಶವರ್ ಮಾಡಿದ್ರು. ಎಲ್ಲರೂ ಅವ್ರ ಅಕ್ಕನ ಮಕ್ಕಳು ಸೇರಿಕೊಂಡು. ಅವರು ಸೀಮಂತಕ್ಕೆಲ್ಲ ಹೋಗಿರಲಿಲ್ಲ, ನಾವು ಹೋಗಿರಲಿಲ್ವಲ್ಲ, ಅದಕ್ಕೇ ಎಲ್ಲ ಬೇಬಿ ಶವರ್ ಕೇಕ್ ಕಟ್ಟಿಂಗ್ ಮಾಡಿಸ್ತೋ. ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಇದು. ನಮ್ಮ ಮನೆಯವರು ಏನೋ ಮಾಡ್ತಿದ್ದಾರೆ ಅಡುಗೆ ಮನೆಯಲ್ಲಿ. ಏನು ಮಾಡ್ತಾಯಿದ್ದೀರಾ ರೀ? ಎಳ್ಳೀರು, ಕಾಮಕಸ್ತೂರಿ ಬೀಜ, ಗೋನು, ಆಮೇಲೆ ಕಲ್ ಸಕ್ಕರೆ ಎರಡು ಮಿಕ್ಸ್ ಮಾಡಿ ತಂಪಾಗಲಿ ಅಂತ ಕಂಟಿನ್ಯೂಸಾಗಿ ಒಂದು ವಾರದಿಂದ ಮಾಡ್ತಾ ಇದ್ದಾರೆ ಇದನ್ನು. ಇವಾಗ ಹೇಳಿದರೆ ನಾನು ಶೂಟ್ ಮಾಡ್ಕೊತಿದ್ದು. ನಾನೇನು ಅದಕ್ಕೆ ಏನೇನು ಹಾಕಿದ್ಯಾ ರೆಸಿಪಿ ಅಂತ ಇಲ್ಲೇ ಕಾಣಿಸ್ತಾ ಇತ್ತಲ್ಲ. ಕಾಮಕಸ್ತೂರಿ ಬೀಜ, ಆಮೇಲೆ ಎಳ್ಳೀರು, ಕಲ್ ಸಕ್ಕರೆ, ಗೋನು, ಸ್ವಲ್ಪ ಅದು ದೋಸೆ, ಎಳ್ಳೀರು ದೋಸೆ ಹಾಕೋ ಗ್ಲಾಸ್ಗೆ ಕುಡಿಯೋಣ. ದಿನ ಬೆಳಗ್ಗೆ ಹೊತ್ತು ಮಾಡಿಕೊಡ್ತಾರೆ ನನಗೆ, ಮಕ್ಕಳಿಗೆ. ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರೆ ಎಳ್ಳೀರು ತಗೊಂಬರೋಕ್ಕೆ. ನೋಡಿ ಹಿಂಗಿದೆ, ಸಕ್ಕತ್ತಾಯ್ತು. ಥ್ಯಾಂಕ್ ಯು. ನೀವು ಕುಡಿದ್ರಾ? ನೀವು ಕುಡೀರಿ, ನೀವು ಕುಡಿರಿ, ಟೇಸ್ಟ್ ನೋಡಿ. ಆಯ್ತಾ? ಸೂಪರ್ ಆಗೈತೆ. ಇದು ಕುಡಿದ್ರೆ ತಿಂಡಿನೇ ಬೇಡ, ಹೊಟ್ಟೆ ತುಂಬ ಐತದಲ್ವಾ? ತಿಂಡಿ ಬೇಡ, ಏನೇ ಬೇಡ, ಆರಾಮಾಗಿ ನೋಡಿ. ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ಒಳ್ಳೆಯದು. ಹಾರ್ಟ್ಗೆ, ಕಿಡ್ನಿಗೆ, ಆಮೇಲೆ ಲಿವರ್ಗೆ ತುಂಬ ಒಳ್ಳೆಯದು. ಸೂಪರಾಗಿರ್ತದೆ ಮಾತ್ರ. ನಾನು ಗ್ಲಾಸ್ ಕುಡಿತಾ ಇದ್ದೀನಿ. ನಾಳೆ ಮಾಡಬೇಕಾದ್ರೆ ಶೂಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದೈತೆ, ಸಕಲಾಗೈತೆ. ಕಲ್ ಸಕ್ಕರೆ ಹಾಕಿರೋದು ಚೆನ್ನಾಗಿದೆ. ಕಲ್ ಸಕ್ಕರೆ, ಎಳ್ಳೀರು ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಚೆರಿ ರೆಡಿ ಆಗಿದ್ದಾನೆ. ಕುಡಿ ಅಂತಂದರೆ ಅವ್ನು ಕುಡಿಯಲ್ಲ ಅಂತಿದ್ದಾನೆ. ಹಂಗೆ ನಡುವೆ ಏನ್ರಿ ಅದು, ಏನು ಕಾಮಕಸ್ತೂರಿ ಬೀಜ ಹಾಕಿದ್ರೆ ಕುಡಿತಾ ಇಲ್ಲ. ಸಪ್ರೇಟ್ ಮಾಡ್ಕೊಂಡು ಎಳ್ಳೀರು ಕುಡ್ದೆ ಆವಾಗಲೇ ತಂದ ತಕ್ಷಣ. ತಗೋ, ಅವನಿಗೆ ಕಲ್ ಸಕ್ಕರೆ ಬೇಕಂತೆ. ಸರಿ, ಕುಡಿ ಒಂದು ಸ್ವಲ್ಪ ಎಳ್ಳೀರು. ಆ ಬೀಜ ಎಲ್ಲ ಕೆಳಕ್ಕೆ ಹೋಗೈತೆ. ಅದಕ್ಕೆ ಹಾಕ್ಬಾರ್ದು, ಹಾಕೈತೆ, ಜಾಸ್ತಿ ಸ್ವೀಟ್ ಆಗೋಯ್ತೈತೆ. ಆಗಲ್ವಾ? ಆಮೇಲೆ ಚಚ್ಕೊಡ್ತೀನಿ ಬಿಡು. ಅಯ್ಯಯ್ಯೋ, ಪುನೀತ್ ರಾಜ್ಕುಮಾರ್ ಕಲ್ಲು ಸಕ್ಕರೆ ಬಾದಾಮಿ ಚಚ್ಚಿ ಚಚ್ಚಿ ತಿನ್ನಲು. ಏನ್ ಮಾಡ್ತಿದ್ಯೋ, ನಾಕ್ತಿದ್ಯಲ್ಲೋ, ತಿನ್ನೋ, ಜ್ಯೂಸ್ ಕುಡಿಯೋ. ಹೆಂಗೈತೆ ಚೆರಿ? ತೆಚ್ಚಿಕಲ್ಲ? ತೆಚ್ಚಿಕೊತ್ತೀನಿ. ಎಳ್ಳೀರು ಇನ್ನೊಂದು ಚರ್ಕೊಬಿಡು. ನಮ್ಮ ಚೆರಿಗೆ ತುಂಬ ಇಷ್ಟ ಎಳ್ಳೀರಂದರೆ. ತಗೊಳ್ಳಿ. ಇನ್ನು ಸಂಜೆ ಮಳೆ ಬರ್ತಾಯಿತ್ತು. ಏನಾದರೂ ಸ್ನ್ಯಾಕ್ಸ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದೆ. ಹೂಕೋಸಿತ್ತಲ್ವ, ಅದಕ್ಕೆ ಗೋಬಿ ಮಾಡಿಕೊಟ್ಟೆ ಹುಡುಗರಿಗೆ. ಈ ವ್ಲಾಗ್ ಯಾರಿಗಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಗೋಬಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಮಕ್ಕಳೇ ತಗೊಳ್ಳಿ. ಮೇಡಮ್ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಬಟ್ಟೆ ಎಲ್ಲ ಎತ್ತಿಕೊಂಡು
ನನ್ನ ತಂಗಿ ಕರಿತಾ ಇದ್ಲು ಆಗಲೇ ತುಂಬ ದಿನದಿಂದ, ಅದಕ್ಕೆ ನಾಳೆ ಹೋಯ್ತಾ ಇದ್ದಾಳೆ. ನಾಳೆ ಹೋಗೋದಿರಲಿ. ನನ್ನ ಚೆರಿನ ಹೆಂಗೆ ಸುಧಾರಿಸ್ಬೇಕೋ ಗೊತ್ತಾಯ್ತಾ ಇಲ್ಲ. ನಾನು ತುಂಬ ಹಚ್ಕೊಂಬಿಟ್ಟಿದ್ದೆ ಈ ನಡುವೆ ಕೃತಿಕನ್ನ. ಒಂದು ತಿಂಗಳಿಂದ, ಹೋದ ತಿಂಗಳು 19ನೇ ತಾರೀಕಿಂದ ರಜೆ ಕೊಟ್ಟಿತ್ತು. ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂದರೆ ಅಕ್ಕ ಎಲ್ಲಿ, ಕೃತಿಕಾ ಕೈಯಲ್ಲಿ ಎಲ್ಲಿ ಅಂತ ಕೇಳ್ತಾನೆ ಇರ್ತಾನೆ. ಅದು ಹೆಂಗಿರ್ತಾನೋ ಒಬ್ಬನೇ ಗೊತ್ತಿಲ್ಲ, ನೋಡಬೇಕು. ಈ ನನ್ನ ಮಗಳಿಗೆ ಹೇಳ್ತಾಯಿದ್ದೀನಿ ಹೋಗಬೇಡ ಅಂತ, ಕೇಳ್ತಾ ಇಲ್ಲ. ಮೇಡಮ್ ಅವರು ಒಂದು 2 ದಿವಸ ಇದ್ಬಿಟ್ಟು ಬರ್ತೀನಮ್ಮ ಅಂತವಳೆ. ನೋಡೋಣ. ಚೆನ್ನಾಯ್ತಾ ಚರಿ ಗೋಬಿ? ಸೂಪರಾ? ಗೋಬಿ ಮಾಡಿಕೊಟ್ಟೆ. ಮಳೆ ಬರ್ತಾಯಿತ್ತಲ್ವ ಚಳಿಗೆ. ಏನಿಲ್ಲ, ಸುಮ್ಮನೆ ಗೋಬಿ ಬಿಸಿನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಬಿಟ್ಟು ಬಗ್ಗಿಸ್ಕೊಂಡು ಅದಕ್ಕೆ ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಖಾರದ ಪುಡಿ ಅಷ್ಟೇ ಹಾಕಿರೋದು. ಸ್ವಲ್ಪ ಮೊಸರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಇಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿಕ್ಕಿ ಎಣ್ಣೆಗೆ ಹಾಕಿದ್ದೀವಿ. ಸೂಪರ ಬಂಗಾರಿ? ಸರಿ ನೋಡಿ, ಇಷ್ಟ ಆಗ್ಬಿಟ್ಟೈತೆ. ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಅವನು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೂ ತಿಂದ್ಬಿಡ್ತಾನೆ, ಆದರೆ ಖಾರ ಸ್ವಲ್ಪ ಜಾಸ್ತಿ ಆದರೂ ತಿನ್ನಲ್ಲ ಅವನು. ಏನೋ ತಿಂತಾಯಿದ್ದಾನೆ. ಖಾರ ಏನೂ ಏನಿಲ್ಲ. ಚೆನ್ನಾಗಾಗೈತೆ. ಸೂಪರು. ಹೇಳು ಹಾಯ್ ಫ್ರೆಂಡ್ಸ್, ಗೋಬಿ ತಿಂತಾಯಿದ್ದೀನಿ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ಗೋಬಿ ತಿಂತಾಯಿದ್ದೀನಿ ನಾನೆಲ್ಲ. ಸರಿಯಾ? ಹೇಳು. ಥ್ಯಾಂಕ್ಸ್ ಇರು, ಹೇಳು. ಥ್ಯಾಂಕ್ಸ್ ಮಮ್ಮಿ. ಅವನು ಏನು ಮಾಡ್ತಾನೆ ಗೊತ್ತಾ? ನೋಡಿ, ಇದನ್ನು ಎತ್ಕೊಂಡ್ಬಿಡ್ತಾನೆ ಕ್ಯಾಮ್ರಾದು. ಹಿಂಗೆ ಇಟ್ಕೊಬಿಟ್ಟು ಹಾಯ್ ಪೆಂಚ್ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ, ಅವನು ಏನು ಮಾಡ್ತಾಯಿದ್ದಾನೋ ಅದನ್ನು ಹೇಳ್ತಾ ಇರ್ತಾನೆ. ಹಾಯ್ ಪೆಂಚ್ ನೋಡಿ, ಹಾಯ್ ಫ್ರೆಂಡ್ಸ್ ನೋಡಿ ಅಂತ.